Hello friends, welcome back to my YouTube channel. ನಾವೆಲ್ಲ ಹೋಗ್ತಾ ಇದೀವಿ ಫೋಟೋ ತೆಗಿತೇವೆ ಹೇಳ್ಬೇಕು ತಾನೇ ನೀನು ನಾವೆಲ್ಲ ಹೋಗ್ತಾ ಇದೀವಿ ಹೇಳು ನಮ್ಮ ಅತ್ತೆ ಮಗನ ಏನಕ್ಕೆ ಕ್ರಿಸ್ಮಸ್ ಹಬ್ಬ ಮಾಡಕ್ಕೆ ಹೋಗ್ತಾ ಇದೀವಿ ಏನು ಇಂಚಿಂಗ್ ನೋಡಿ ಹಳ್ಚ್ ಅಂತ ಕಲರ್ ಹಾಕೊಂಡು ಕಲರ್ ಅಲ್ಲ ಓವರ್ ಕಲರ್ ನನ್ನ ಮಗಳು ತಗೊಂಡು ನಾನಲ್ಲ ಅಮ್ಮ ಮತ್ತೆ ಕೊಟ್ರೆ ಸ್ಟಾಪ್ ಬೈ ನಾವು ಇವಾಗ ಕ್ರಿಸ್ಮಸ್ ಮೀಟ್ ಮಾಡಕ್ಕೆ ನಾವಿವಾಗ ನಮ್ಮ ಅಣ್ಣ ಕಾರ್ ತೊಗೊಂಬರಕ್ಕೆ ಹೋದ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಂತೂ ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದಾನೆ ಇವಾಗ ನಾನು ಬ್ಲಾಗ್ ಮಾಡೋದ್ರಿಂದ. ಅವನು ಹಾಯ್ ಬಾಯ್ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಇಬ್ಬರೂ. ಅಲ್ಲಿಂದ ನಾವು ಹೊರಟ್ವಿ. ಇವಾಗ ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ನಮ್ಮ ಅಣ್ಣ ಬೋಟಿ ಇಟ್ಟಿದ್ದ ಕಾರಲ್ಲಿ ಕೊಟ್ಟ ಎಲ್ಲರಿಗೂ. ನಾವು ಎಲ್ಲರೂ ಒಂದೊಂದು ಬೋಟಿ ತಿನ್ಕೊಂಡು ಇವಾಗ ಹೊರಟ್ವಿ ನಮ್ಮ ಕಿರಣಣ್ಣ ಮನೆಗೆ. ವರ್ಷ ನಾವು ಕ್ರಿಸ್ಮಸ್ಗೆ ನಮ್ಮ ಕಿರಣಣ್ಣ ಮನೆಗೆ ಹೋಗ್ತೀವಿ. ಇದೇ ನಮ್ಮ ಕಿರಣಣ್ಣ ಮನೆ. ಇಲ್ಲಿ ಅಜ್ಜಿ ಕೂತಿತ್ತು. ಬನ್ನಿ ಅಲ್ಲಿ ಸಿಮೆಂಟ್ ಹಾಕಿದ್ದಾರೆ ತುಣಿಬಿಡಿ ಅಂತ. ಒಳಗೆ ಹೋದ್ವಿ. ನಮ್ಮ ಕಿರಣಣ್ಣ ಎಲ್ಲ ಆಚೆ ಹೋಗಿದ್ರು. ನಮ್ಮ ತಾತ ಅಜ್ಜಿ ಎಲ್ಲ ಇಲ್ಲೇ ಇದ್ದರು. ನಮ್ಮ ಅಮ್ಮಮ್ಮನ ಮಗನೇ ಕಿರಣಣ್ಣ. ಅವರೇ ನಮ್ಮ ಅಮ್ಮಮ್ಮ. ನೋಡಿ ಇದು ನಮ್ಮ ಕಿರಣಣ್ಣ ಮನೆ. ಕ್ರಿಸ್ಮಸ್ ಟ್ರೀ ಸಖತ್ತಾಗಿ ನೋಡಿ. ಇಲ್ಲಿ ಊಟ ಎಲ್ಲ ರೆಡಿ ಇದೆ. ಬಿರಿಯಾನಿ, ಇದೇನು ಸಾರು, ಇದು ಪಾಯಸ, ಕಬಾಬ್. ಅದು ಮುಗಿಸ್ಕೊಂಡು ನಾನು ರೂಮಿಗೆ ಬಂದೆ. ನಮ್ಮ ಕಿರಣಣ್ಣ ನಮ್ಮ ಚಿಕ್ಕಮ್ಮ ಬಂದರು. ನಾನು ಇವ್ರನ್ನ ಮಮ್ಮಿ ಡ್ಯಾಡಿ ಅಂತಲೇ ಕರೆಯೋದು. ನಾನು ಬರಲ್ಲ ಅಂತ ಹೇಳಿದ್ದೆ, ಹಾಗಾಗಿ ಅವ್ರು ಶಾಕ್ ಆದರು ನನ್ನ ನೋಡಿಬಿಟ್ಟು. ನೀ ಕ್ರಿಸ್ಮಸ್ ಫೆಸ್ಟಿವಲ್ಗೆ ಬಿಯಾ ರೆಡಿ ಆವೆ ಒಬ್ಬ ಗಾಯ್ ಮತ್ತೆ ಯಾ ಗಾಯ್ಸಾ ಟೌಸರ್ಲಿ ಇರ್ಕ್ರಿ எல்லாருக்கும் துணி எடுத்துட்டு நீ தோறும் துணி எடுத்துக்கலையே. அது என் ಡ್ಯಾಡಿ ಇದೆ ಮಮ್ಮಿ. ಆಮೇಲೆ ನನಗೆ ತಿಂಡಿ ಕೊಟ್ಟರು. ಇದು ಮನೆಯಲ್ಲೇ ಮಾಡಿರೋದು. ಇದೆಲ್ಲ ಕೊಟ್ಟರು ನಂಗೆ ತಿನ್ನೋಕ್ಕೆ. ನಂಗೆ ತುಂಬ ಇಷ್ಟ ಆಯಿತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ತಿನ್ಕೊಂಡು ಹಾಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದೆ. ನನ್ನ ಮಗನಿಗೂ ಇಷ್ಟ ಆಯಿತು. ಅವನು ತಿಂತಾ ಇದ್ದ. ஆய் சொல்லுங்க ஆய் சொல்லுங்க ஆய் சொல்லுங்க ஆய் பண்ணு ஆய் இப்படி பண்ண தெரியாது உங்களுக்கு. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ತಮಿಳ್ ಮಾತಾಡುತ್ತೆ. ಯಾಕಂದ್ರೆ ನಮ್ಮ ಕಿರಣಣ್ಣ ಅವ್ರ ಮನೇಲಿ ಎಲ್ಲರೂ ತಮಿಳೇ ಮಾತಾಡೋದು. ಹಾಗೆ ನಮ್ಮ ಚಿಕ್ಕಮ್ಮ ಬಂದರು. ಇವರು ನಮ್ಮ ಅಮ್ಮಂದು ಸ್ವಂತ ತಂಗಿ. ಅವ್ರು ಬಂದರು. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. புது ட்ரெஸ் போட்டு வந்தாங்க இவங்க. ಅದೇನು ತೋರಿಸು. ಸ್ಟಾರ್ ಅದೇನು ಕೊಡು ಇಲ್ಲಿ. ಏನಪ್ಪ ಅದು? ಹಾಗೆ ಎಲ್ಲ ನನ್ನ ಮಗನ ಮಾತು ಕೇಳಿ ಎಲ್ಲರೂ ನಮ್ಮ ಚಿಕ್ಕಮ್ಮ ಎಲ್ಲರೂ ನಗಾಡ್ತಾ ಇದ್ರು. ಅವ್ನಿಗೆ ಅದು ಹೇಳಕ್ಕೆ ಬಂದಿಲ್ಲ, ಹಾಗಾಗಿ ಎಲ್ಲರೂ ನಗಾಡ್ತಾ ಇದ್ರು. ಹಂಗೆ ನನ್ನ ತಂಗಿ ಬಂದ್ಲು. ಅದಕ್ಕೆ 4 ಕ್ಲಾಸ್ ಹಾಕೊಂಡೋಳು ಅದ್ರೂ ಕಾಣಿಸಿಲ್ಲ ನೋಡಮ್ಮ ಅವಳಿಗೆ. ಪ್ಯಾಚಪ್ ಮಾಡ್ತಾಳಮ್ಮ, ನಂಬೇಡ. ಪ್ಯಾಚಪ್ ಮಾಡ್ತಾಳು, ನಂಬೇಡಮ್ಮ. ಇವ್ರ ಮಗ ಮಾಡ್ದಂಗೆ ಅವ್ನು ಹೊಡ್ದಂಗೆ ಮನೆಯೊಳಗೆ ಹೊಡೋಗ್ಬಿಟ್ನಂತೆ. ಅಲ್ಲ, ಅಷ್ಟು ದೊಡ್ಡ ಹುಡುಗಂಗೆ ಹೊಡ್ಬಿಟ್ಟು ಬಂದಿದ್ರಲ್ಲ ಚಿಕ್ಕಮ್ಮ, ನಿಮ್ಗೇನು ಅನ್ಸಲ್ಲ? ಇಲ್ಲಿ ಫಂಕ್ಷನ್ ಬಂದಾಗ ಮಗನ ಮನೆ ಅಂತ ಕೂತ್ಕೊಳ್ಳೋಕೆ ಮಾತ್ರ ಆಯ್ತಾ? ಅದು ನಮ್ಮ ತಾತ ಫ್ರೆಂಡ್ಸ್. ಇನ್ನೆಲ್ಲರನ್ನ ಹಂಗೆ ಪರಿಚಯ ಮಾಡಿಸಿ ಹೊರಗೆ ಹೋಗಿ. ನೋಡ್ದ ಅಮ್ಮಮ್ಮ ಅಪ್ಡೇಟ್ ನೇಮೇ ಪಾಪ ಹೇಳಿದ್ರೆ ಹೆಂಗೆ. ಅದು ನೆಕ್ಸ್ಟ್ ಸೊಸೆ ರಾಣಿ ಅಂತ. ಇದು ಇಂದ ಮುಂಜಿ ಇದು ನನ್ನ ಮಗ ಗೈಸ್. ಇದು ನಮ್ಮ ಮಗು ಅಂದ್ರೆ ಖುಷಿ ಆಯ್ತಾ? ಅವಳ ಆಡ್ಕೊಂಡು ಖುಷಿ ಆಯ್ತಾ? ಇದು ಅದು ಕ್ಯಾಮ್ರಾ ಹಿಡ್ಕೊಂಡಿರೋಳು. ಅವಳು ಕಣ್ಣು ಕಾಣೋದಿಲ್ಲ ಗಾಯ್ಸ್. ಹೌದಾ? ನಮ್ಮ ಮಗನಿಗೆ ಪುಳಿಯೋಗರೆ ತುಂಬಾ ಇಷ್ಟ ಗಾಯ್ಸ್. ಅದನ್ನು ಕಂಡಿದ್ದೀವಿ ನೋಡಿ ಗಾಯ್ಸ್. ಇಷ್ಟ ತಿಂತಾಳೆ ಗಾಯ್ಸ್ ಅವರು. ಕಿರಣಣ್ಣ ಅಂತೂ ಹೇಳೋದೇ ಬೇಡ, ಎವ್ವಿ ಕಾಮಿಡಿ ಮಾಡುತ್ತೆ. ನಮ್ಮ ಕಿರಣಣ್ಣ ಇದ್ರೆ ಸಾಕು, ನಮಗೆ ಬೋರೇ ಆಗಲ್ಲ. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ನಗಾಡ್ಸ್ಕೊಂಡಿರುತ್ತೆ ಫ್ಯಾಮಿಲಿನೆಲ್ಲರನ್ನೂ.
ಇಲ್ಲಿ ನಮ್ಮ ಕಿರಣಣ್ಣನ ರೇಗಿಸ್ತಿದ್ವಿ ಡ್ಯಾನ್ಸ್ ಮಾಡು ಅಂತ. ನಮ್ಮ ಕಿರಣಣ್ಣ ಇಲ್ಲ ನೀನು ವೀಡಿಯೋ ಮಾಡ್ತೀಯ ಅಪ್ಲೋಡ್ ಮಾಡ್ತೀಯ, ನಾನು ಮಾಡಲ್ಲ ಅಂತ ಹೇಳ್ತಾ ಇತ್ತು. ನೀನು ಏನೇ ಮಾಡಿದ್ರು ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂತ ಕಾಮಿಡಿ ಮಾಡ್ತೀನಿ. ಬಿರಿಯಾನಿ ಮಾಡೋರು ಇರು ತಿಂದ್ಬಿಟ್ಟು ಹೋಗೋಣ. ನನ್ನ ಮಗ ಮತ್ತು ನಮ್ಮ ಕಿರಣಣ್ಣನ ಮಗ ಇಬ್ಬರು ಡ್ಯಾನ್ಸ್ ಆಡಿದ್ದು ಕುಣಿದ್ರು. ಅವ್ನು ಮಾತ್ರ ಟಯರ್ಡೇ ಆಗ್ತಾಯಿಲ್ಲ. ನಮ್ಮ ಕಿರಣಣ್ಣನ ಮಗ ಅವ್ನು ಯಾವಾಗಲೂ ಸಾಂಗ್ ಹಾಕೊಂಡು ಹಂಗೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾನಂತೆ. ನನ್ನ ಮಗ ಸ್ವಲ್ಪ ಡ್ಯಾನ್ಸ್ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟ. ಸ್ವಲ್ಪ ತಂಗೆ ಕುಣಿತಾ ಇದ್ರು ಅವ್ರನ್ನ. ಅವ್ರನ್ನ ನೋಡ್ಕೊಂಡು ಹಾಗೆ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಊಟ ಎಲ್ಲ ರೆಡಿ ಆಗಿತ್ತು. ಸರಿ ನಮ್ಮ ಕಿರಣಣ್ಣನು ಬಂದಾದ್ಮೇಲೆ ಹಂಗೆ ಸ್ಟೆಪ್ ಹಾಕಿ ಹೋಯ್ತು. ಹಾಗೆ ನಮ್ಮ ಮಾವದಿರೆಲ್ಲ ಬಂದ್ರು. ஊர்ல பிரியாணியா எங்க அம்மா பண்ண பிரியாணி என்னன்னு சொல்லுவேன். ஏய் நீ சாப்பிட்டு பாரு பைத்தியம், சாப்பிட்டு பாரு. எல்லாம் சீசிட்டவனே பிரியாணி இல்ல பிரியாணி ஆல்ரெடி தீந்து போயிருக்கு. மாம்ச புடி அடிசி போட்டானே சரி பிரியாணில பீஸ் கம்மி பார்க்கலாம், பீஸே தரலங்க. பைத்தியம் பைசா ಮಾಡ್ತಾ ಹೋಗ್ತಿದ್ನಾ நல்ல சாப்பிடணும் அவ்வளவுதான். ஓகே பீஸே இல்லையே கிரண். ஏய் பீஸ் இல்லையா? சரி வெஜிடேரியன்ஸ்க்கு எல்லாம் என்ன இருக்கு? ஆமால ஊறுகாய் சாம்பார் ஒயிட் ரைஸ். சரி விட்டுருங்க, நான் அப்படியே போயிடுறேன். கேட்டுக்கோ, உனக்கு நான்வெஜ் தான் ஸ்பெஷல். ஐயோ வேணா விடுங்க. இந்த பிரியாணி பார்த்தால என்ன சொல்லுவேன் எங்க அம்மா பிரியாணியா நீ சொல்லு பார்க்கலாம். எப்படி தக்காளி சோறு எங்க அத்தை பண்ணுவாரு. தக்காளி சோறு இது லெமன் ரைஸ் பாருங்க ಫ್ರೆಂಡ್ಸ್, ಇದು ಲೆಮನ್ ರೈಸ್. ಆಮೇಲೆ ಎಲ್ಲರಿಗೂ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತಿನ್ನಂಗಿರಲಿಲ್ಲ ನಾನ್ ವೆಜ್ಜು, ಬೇಜಾರಾಗ್ತಿತ್ತು. ಹಾಗಾಗಿ ನನ್ನ ಕೈಯಲ್ಲೇ ಕೊಟ್ಟಿದ್ರು ಕಬಾಬ್ನ ಹಾಕೋಕ್ಕೆ. ಬಾಯಲ್ಲಿ ನೀರು ಬರ್ತಿತ್ತು. ಏನು ಮಾಡೋದು, ಗುರುವಾರ ಆಗಿರೋದ್ರಿಂದ ನಾನು ತಿನ್ನಂಗಿರಲಿಲ್ಲ. ಹಾಗಾಗಿ ಎಲ್ಲರಿಗೂ ಬಡಿಸ್ತಾ ಇದ್ದೆ. ಆಮೇಲೆ ಸಲಾಡ್ ಎತ್ಕೊಬಂದೆ. ಸಲಾಡ್ ಅಲ್ಲ, ಅದು ಮೊಸರು ಬಜ್ಜಿ ಅಂತ ಹೇಳಿ ರೇಗಿಸ್ತಾ ಇದ್ರು ಎಲ್ಲರೂ. ಆಮೇಲೆ ನಮ್ಮ ಅಣ್ಣಂಗೆ ತಗೊಳ್ಳೋ ಸಲಾಡ್ ಅಂತ ಕೊಟ್ಟಿದ್ದಕ್ಕೆ ಅವ್ನ ಮುಖ ರಿಯಾಕ್ಷನ್ ನೋಡಿ ಹೇಗೆ ಮಾಡ್ತಾನೆ ಅಂತ. ಎಲ್ಲರೂ ಬಂದಿದ್ದವ್ರಿಗೆಲ್ಲ ಊಟ ಬಡಿಸ್ತಾ ನನಗೂ ಕಬಾಬ್ ಸ್ಮೆಲ್ಗೆ ತಡ್ಕೊಳಕ್ಕಾಗ್ತಿಲ್ಲ. ನನಗೂ ಹಶ್ವಾಗ್ತಾ ಇತ್ತು. ಬಟ್ ಏನು ಮಾಡಲಿ, ತಿನ್ನಂಗಿಲ್ಲ ಅಂತ ನನ್ನ ಪಾಡಿಗೆ ನಾನು ಸುಮ್ಮನೆ. ಬಡ್ಸೋರೆ ಸರಿ ಇಲ್ಲ, ಒಂದು ಕೊಟ್ರೆ ಒಂದು ಕೊಡೋದಿಲ್ಲ. ಕರೆಕ್ಟ್ ಮಾಡ್ತಾರ ನಾವು, ತಪ್ಪು ಮಾಡ್ತಾರ ಕರೆಕ್ಟ್ ಮಾಡ್ತಾ ಇದ್ದೀವಿ. ಬೇಕು ಅಂದ್ರೆ ಕೇಳಿ ಹಾಕ್ಸ್ಕೊಡಿ, ಯಾರು ನಾಚಿಕೆ ಎಲ್ಲ ಪಡ್ಕೊಬಿಡಿ. ಬೇಡ ಅಂದ್ರೆ ಹಾಕ್ಸ್ಕೊಡಿ, ನಾನು ವಾಪಸ್ ಕೊಟ್ಬಿಡಿ. ಬೇಡ ಅಂದ್ರೆ ಸೈಡ್ ಬಿಡಿ. ಅವಳು ಬಂದು ತಿಂತಾಳೆ. ಇದು ಪೋಡ್ರೆ இது போட்டு இது யாருக்கு தரணும்? அதுதான் தெரியல, நீ தான் போட்டுட்டு. ಎಲ್ಲರೂ ಆಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ನಾನು ಊಟ ಮಾಡಿರಲಿಲ್ಲ. ಅಪ್ಪು ಊಟ ಮಾಡಿಸಿ ಮಾಡೋಣ ಅಂತ ಊಟ ಮಾಡಿದ್ರು. ಎಲ್ಲರೂ ಚೆನ್ನಾಗಿದ್ದಾರೆ ಗಾಯ್ಸ್. ನಾವು ಗಂಟೆಲ್ಲ ನೋಡಿದ್ದೀವಿ ಗಾಯ್ಸ್. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಬಸ್ ಹತ್ಸಬೇಕು ಗಾಯ್ಸ್. ಅದು ಲ್ಯಾಂಡ್ ಆಗಬೇಕು ಗಾಯ್ಸ್. ಚಿಕ್ಕಿ ಟಾಟಾ ಚಿಕ್ಕಿ ಬಾಯ್ ಅಲ್ಲಿ ಗಾಯ್ಸ್. ಆಂಟಿ ಬಾಯ್. ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳಿ ನಾವು ಹೊರಟ್ವಿ ನಮ್ಮ ಮನೆ ಕಡೆಗೆ. ಅಪ್ಪು ಕೇಳ್ತಿದ್ದಾನೆ ಯಾಕಮ್ಮ ಇಷ್ಟು ಬೇಗ ಅಂತೇಳಿ. ಅವನು ಹಚ್ಕೊಂಡ್ಬಿಟ್ಟ ಸ್ವಲ್ಪ ಆದಮೇಲೆ. ನಮ್ಮ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅಪ್ಪ ಟಾಟಾ ಮಾಡು. ಬಾಯ್, ಗುಡ್ ನೈಟ್. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇದು ಜೋಜಿ ಪರಂಜು ಗಾಯ್ಸ್, ನಮ್ಮ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ.